ಜಟಕ ಸುದರ್ಶನ್ ಮತ್ತು ಸೌಮ್ಯ ದಂಪತಿಗಳನ್ನ ತುಂಬಾ ಹತ್ತಿರದಿಂದ ಬಲ್ಲ ಸಮಾಜ ಸೇವಕಿ ರುಕ್ಮಿಣಿ ಹಾಗೂ ಸೌಮ್ಯ ಅವರ ಮೈದುನ ಈ ಸಮಸ್ಯೆ ಬಗ್ಗೆ ಏನ್ ಹೇಳ್ತಾರೆ ಬನ್ನಿ ನೋಡೋಣ. ನೀವು ಯಾವಾಗ ಇದರಲ್ಲಿ ಇನ್ವಾಲ್ವ್ ಆದ್ರಿ? ನನಗೆ ಮೇಡಮ್ ಈಗ ನನಗೆ ಇದರಲ್ಲಿ ಒಂದು 4 months ಇಂದ ಗೊತ್ತಾಯ್ತು. ಬಟ್ ಈ ಹುಡುಗಿನ ನಾನು ಮುಂಚೆನೂ ಅದೇ ನಾನು ಹೇಳ್ದಂಗೆ 8 ವರ್ಷದಿಂದ ನಾನು ನೋಡಿದ್ದೆ. ನನ್ನ ಫ್ರೆಂಡ್ದೊಂದು ಸ್ಕೂಲ್ ಇದೆ, ಸ್ಕೂಲಲ್ಲಿ ಟೀಚರ್ ಇವಳು, ಬುದ್ಧಿವಂತೆ. ಸೊ ನನ್ನ ಫ್ರೆಂಡಿಗೆ ತುಂಬ ಕ್ಲೋಸ್ ಆಗಿ ಇವಳು ಯೋಗ ಕಲಿಯೋದು, ರೈಕಿ ಕಲಿಯೋದು ಎಲ್ಲ ಮಾಡ್ತಾಯಿದ್ಲು. ಸಡನ್ಲಿ ನನ್ನ ಫ್ರೆಂಡ್ ಒಂದ್ಸತಿ ನನಗೆ ಕರೆದ್ಬಿಟ್ಟು ಸೌಮ್ಯ ಇದ್ಲಲ್ಲ, ಅವಳು ಹಿಂಗೆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ, ಮನೆಗೆ ಬರ್ತಾ ಇಲ್ಲ, ಯಾವುದೋ ವೆಬ್ಸೈಟಲ್ಲಿ ಏನೋ ಸಿಕ್ಕಾಕೊಂಡು ಹಿಂಗೆ ಆಗಿದ್ದಾಳಂತೆ ಅಂತ ಹೇಳಿದರು. ನಾವು ಫೋನ್ ಮಾಡಿ ತುಂಬ ಇವಳಿಗೆ ಫೋನ್ ಮಾಡಿದ್ವಿ. ಇದೇ ಅರಗೆನ್ಸಿ, ಏನಾದರೂ ನಾನು ಬರಲ್ಲ, ನಾನು ಬೇರೆದೇನೋ ಒಂದು ರೂಟ್ ನೋಡ್ಕೊಂಡಿದ್ದೀನಿ, ನಾನು ಮೈಸೂರಿಗೆ ಬರಲ್ಲ, ಬೆಂಗಳೂರಿನಲ್ಲಿ ಕೂತ್ಕೊಂಡು ತಂದೆ ಮನೆ PhDಗೆ ಹೆಲ್ಪ್ ಮಾಡೋಕ್ಕೆ ಮನೆಗೆ ಬಂದಿದ್ದಾಳೆ. ಒಂದು 5 ದಿನಕ್ಕೆ, 6 ತಿಂಗಳಿಂದ ಬರದೇ ಇದ್ದವಳು 5 ದಿನಕ್ಕೆ ಮನೆಗೆ ಬಂದಿದ್ದಾಳೆ. ಬಂದು ಗೆಸ್ಟ್ ಹಂಗಿದ್ಲಂತೆ. ಒಂದು ಮೊಬೈಲ್ ಕೊಡಿಸಿದಾನೆ ಅವನು, ಬ್ಲ್ಯಾಕ್ಬೆರಿದು. ಅದರಲ್ಲಿ ಇವರು ಇದು SMS ಇದು ಲವ್ ಇದನ್ನೆಲ್ಲ ಮಾಡ್ಕೊಂಡಿರೋದು. ಮೇಡಮ್, ಹೆಣ್ಮಕ್ಳು ಡಿವೋರ್ಸ್ ಇರ್ಬೋದು, ಇಲ್ಲ ಗಂಡ ಬಿಟ್ಟಿರ್ಬೋದು, ಗಂಡ ಕೆಟ್ಟವನಾಗಿರ್ಬೋದು, ಅಂಥ ಟೈಮಲ್ಲಿ ಎಲ್ಲೋ ಒಂದು ವೀಕ್ ಮೈಂಡಲ್ಲಿ ಅವರು ಒಬ್ರನ್ನ ಯಾರನ್ನೋ ಇಷ್ಟಪಡ್ಬೋದು, ಅದು ಏನೋ ಆಗುತ್ತೆ, ಚಾನ್ಸಸ್ ಇದೆ. ಆದರೆ ಇದು ವೆಬ್ಸೈಟು, ಅನ್ನೋನ್ ಪರ್ಸನ್ನು, ಅವ್ನು ಯಾರೋ ಬಾಂಬೆನವನು ಅಂತ ಹೇಳಿದ ತಕ್ಷಣ ನಮಗೊಂದು ಸ್ವಲ್ಪ ಇದಾಯಿತು. ಯಾಕಂದ್ರೆ ತಕ್ಷಣ ನಾನು ಮಹಿಳೆಯರಿಗೋಸ್ಕರ ಒಂದು ಕೋಆಪರೇಟಿವ್ ಸೊಸೈಟಿ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇದೆಲ್ಲ ಮಾಡ್ತಾ ಇದ್ದೀನಿ. ಹಂಗಾಗಿ ಐ ವಿಲ್ ಸಿ ಎವ್ರಿ ಡೇ ನೂರಾರು ಇಂಥ ಪ್ರಾಬ್ಲಮ್ಗಳನ್ನ ನೋಡ್ತೀವಿ. ಹೆಣ್ಮಕ್ಳು ತುಂಬ ಟಾರ್ಚರ್ ಅನುಭವಿಸ್ತಾ ಇರೋರನ್ನ ನೋಡ್ತಾ ಇದ್ದೀನಿ. ಅದನ್ನೆಲ್ಲ ಮುಂದಕ್ಕೆ ಬಂದು ನಡ್ಸ್ಕೊಂಡು ಹೋಗ್ತಾ ಇರೋರನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಇವಳ ಮೇಲೆ ಸ್ವಲ್ಪ ನಾನು ಅಲರ್ಟ್ ಆದೆ. ಯಾಕಂದರೆ ವೆಬ್ಸೈಟ್ ಅಂದ ತಕ್ಷಣ ಸ್ವಲ್ಪ ನನಗೇನೋ ಕ್ಯೂರಿಯಾಸಿಟಿ ಬಂತು. ಹಂಗಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಇವಳನ್ನ ಕಳಿಸ್ಬೇಕಾಯ್ತು. ಸೊ ಅವರು ಗಂಡನ ಹತ್ರ, ಹೆಂಡತಿ ಹತ್ರ, ಅತ್ತೆ ಇವ್ರ ಹತ್ರ ಎಲ್ಲ ಮಾತಾಡಿ ಸಮಾಧಾನ ಮಾಡಿ ಕಳಿಸ್ಕೊಟ್ರು. ಪಾರ್ಟಿ ಮಾಡಿದ್ರಿ, ಹೋಟೆಲ್ಗೆ ಹೋಗಿ ಎಲ್ಲರಿಗೂ ತಿಂಡಿ ಕೊಡಿಸಿ ಚೆನ್ನಾಗಿ ಖುಷಿಯಾಗಿ ಆಗಿದ್ದೀವಿ ಅಂತ ಎಲ್ಲರ ಮುಂದೆ ಚೆನ್ನಾಗಿ ಡ್ರಾಮಾ ಮಾಡ್ತಾಳೆ. ಮನೆಗೆ ಹೋಗಿ ರೂಮ್ಗೆ ಹೋದ ತಕ್ಷಣ ಗಂಡನಿಗೆ ನಾನು ನಿನ್ನ ಹತ್ರ ಇರಲ್ಲ, ನಾನು ಅವನ ಹತ್ರಕ್ಕೆ ಹೋಗೋದು. ನಿಮ್ಗೆ ಇದು ಸರಿಯಾದ ವ್ಯಕ್ತಿ ಅಲ್ಲ, ಅಥವಾ ಈತ ಬೇರೆ ತರದ ದಂಧೆ ನಡೆಸೋಕೆ ಹೆಣ್ಮಕ್ಳಿಂದ ಸಾಗಿಸ್ತಾ ಇದ್ದಾನೆ ಮುಂಬೈಗೆ ಅಂತ ಯಾವಾಗ ಅನ್ಸ್ತು ರುಕ್ಮಿಣಿ? ಮೇಡಮ್, ನಾನು ಆ 777 ಅಂತ ಲಾಸ್ಟ್ ನಂಬರ್ ಬರುತ್ತಲ್ಲ, ಅದು ವೆಬ್ಸೈಟ್ ನಂಬರ್. ಆ್ಯಕ್ಚುಲಿ ಅದು ಪರ್ಸ್ನಲ್ ಆಗಿ ನಂಬರ್ಗಳು ಬರಲ್ಲ. ಆ ನಂಬರ್ ಕೊಟ್ಟ ತಕ್ಷಣ ಮತ್ತೆ ಈ ಥರ ಇದನ್ನೆಲ್ಲ ನೋಡಿದ್ಮೇಲೆ ನಾನು ಒಂದೊಂದಾಗಿ, ಇವನ್ ನಾನು ಸ್ವಲ್ಪ ಕಂಪ್ಯೂಟರ್ ಮುಂದೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಹುಡುಕಿದಾಗ ಇದು ಈ ಥರ ಹೋಗ್ತಾ ಇದೆ. ಇವ್ರೊಬ್ಬರೇ ಇದಕ್ಕೆ ಸಿಕ್ಕಾಕೊಂಡಿದ್ದಾರೆ? ಇಲ್ಲ ಮೇಡಮ್, ನೀವು ಅದಕ್ಕೆ ಹೆಣ್ಮಕ್ಳು ಇರ್ತಾರೆ ಅದನ್ನ ನೋಡಿರ್ಬೋದು. ಬೇಬಿ ಅಂತ ಇವ್ರೊಬ್ರು ಪರ್ಟಿಕ್ಯುಲರ್ ಆಗಿ ಕರೆಯಲ್ಲ, ಅವ್ನು ಎಲ್ಲಾರ್ಗು ನಿಕ್ ನೇಮ್ ಇಟ್ಟಿದ್ದಾನೆ. ಅದರಲ್ಲಿ ನೀವು ನೋಡಿದ್ರೆ ಆ ದಿಲ್ಜಲೆ ಕೆಫೆಲಿ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ. ದಿಲ್ಜಲೆ ಕ್ಯಾಫೆ ನೋಡಿದ್ರೆ ಎಲ್ಲ ಅದ್ರಲ್ಲಿ ಎಲ್ಲದು ಅವನೆಲ್ಲ ಕ್ರಿಯೇಟರ್ ನಾನಲ್ಲ ಅಂತ ಅದೆಲ್ಲ ಮೆನ್ಷನ್ ಆಗಿದೆ, ಕ್ರಿಯೇಟರ್ ಬೈ ರಾಜೇಶ್ ಅಂತ ಅಂದ್ಬಿಟ್ಟು. ಸೊ ನಾವು ಎಡಿಟ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಆ ಪರ್ಸನ್ ಯಾರು ಎಡಿಟ್ ಮಾಡಿದ್ದಾರೆ ಅದನ್ನ ಅವರೇ ಚೇಂಜ್ ಮಾಡಬೇಕು. ಅವ್ನು ಏನು ಬೇಕಾದ್ರೆ ಮಾಡಿಫೈಡ್ ಮಾಡಿರ್ಬೋದು ಅದರಲ್ಲಿ. ಆಮೇಲೆ ಇವಳು 5 ದಿನ ಆದಮೇಲೆ ಆ ಗೈಡ್ ಹತ್ರ ಇವ್ರ ಗಂಡ ಏನು ಮಾಡಿದ್ದಾರೆ, ಸ್ವಲ್ಪ ಇದು ಬುದ್ಧಿ ಹೇಳಿ ಸರ್ ಅಂತ ಹೇಳಿದ ತಕ್ಷಣ ಆ ನೈಟೇ ಅವಳು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ, ಮೊಬೈಲೂ ಮಗುನು ಬಿಟ್ಟು. ನಂದು ಬ್ಯಾಂಗ್ಳೂರ್ ಬಂದು ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರಿಂದ ಬಾಂಬೆಗೆ ಹೋಗಿ ಯಾವ್ಯಾವುದೋ ಲಾಡ್ಜ್ಗಳಲ್ಲಿ ಉಳ್ಕೊಂಡಿರೋದಕ್ಕೆಲ್ಲ ಮೊಬೈಲ್ನಲ್ಲಿ ಇದೆ ಆ ಲಾಡ್ಜ್ಗಳ ಹೆಸರುಗಳೆಲ್ಲ. ನಿಮ್ಮನ್ನು ಮಾತಾಡ್ಸಿದ್ದು ಯಾವಾಗ ಅವನು? ಇವನ್ ನನ್ನ ನಂಬರ್ಲಿ ಅವನ್ನ ಬ್ಲ್ಯಾಕ್ ಲಿಸ್ಟಲ್ಲಿ ಲಾಕ್ ಮಾಡಿದ್ದೀನಿ. ನಂಬರ್ 1 ನಂಬರ್ ಆದರೆ ಮಾಡ್ಬೋದು, ಸಕ್ಕತ್ ನಂಬರ್ಗಳಿಂದ ಕಾಲ್ ಮಾಡ್ತೀನಿ. ಬೇರೆ ಬೇರೆ ನಂಬರ್ ಯಾತಕ್ಕೆ ಮಾಡ್ತಾನೆ? ಅವಳು ಕೊಡು, ನೀನು ಯಾರು ಎತ್ಕೋತಿದೆ, ನನಗೆ ಕಾಲ್ ಮಾಡ್ಬಿಟ್ಟು ನನ್ನ ನಂಬರ್ಗೆ ನೀನು ಅವಳು ಕೊಡು, ನೀನು ಯಾರು ಮಾತಾಡೋದಕ್ಕೆ ಕೆಟ್ಟ ಲ್ಯಾಂಗ್ವೇಜ್, ಲ್ಯಾಂಗ್ವೇಜ್ ವರ್ಡ್ಸ್ ಯೂಸ್ ಮಾಡೋದು, ಕೆಟ್ಟಾಗಿ ಬೈಯೋದು. ಅದು 1 ಟೈಮ್ ಅಂತಲ್ಲ, 12 o'clock, 1 o'clock, 5 o'clock ಆ ಥರ AM PM ಅಂತ ಅವ್ನಿಗೇನು ಇದೇ ಇಲ್ಲ. ಮೇಡಮ್, ಅವ್ನು ಯಾವ ಥರ ಅಲ್ಲೇ 100 ಅನ್ನೋ ಥರ ಹೇಳ್ತೇನೆ ಅವನು ಫೋನ್ ಮಾಡಿ. ನನಗೆ ಎಷ್ಟು ಇರಿಟೇಟ್ ಆಗ್ಬೋದು ನೀವು ಹೇಳಿ. ನನಗೆ ಬಿದ್ರು ಇವ್ರಿ ಬಲೆಗೆ ಪಾಪ. ನಮಗೂ ಅರ್ಥ ಆಗ್ತಾ ಇಲ್ಲ. ಇವಳ ಅಮೌಂಟ್ಗೆ, ಇವಳದು ಅಕೌಂಟಿಗೆ ದುಡ್ಡು ಬಿದ್ದಿದೆ ಮೇಡಮ್. ಹಂಗಂದ್ರೆ ಏನರ್ಥ, ಇವಳನ್ನ ವರ್ಕ್ ಮಾಡಿಸ್ಕೊಂಡಿದ್ದಾನ, ಇಲ್ಲ ಬ್ಲೂ ಫಿಲಿಮ್ ಏನಾರ ಮಾಡಿ CD ಮಾಡಿ ಮತ್ತೆ ಫೋನ್ ಮಾಡುವಾಗ ಎದುರಿಸ್ತಾನೆ ಅವಳಿಗೆ, ಏನೋ ಎದುರಿಸ್ತಾನೆ. ಇವಳು ಗೋ ಅಂಡ್ ಡೂ ಇಟ್ ಅಂತಾಳೆ ಮಾತಾಡಿದ್ರೆ ಫೋನ್ ಮಾಡುವಾಗ. ಮೇಡಮ್, ಆ್ಯಕ್ಚುಲಿ ಅವರು ಇಲ್ಲಿ ಬ್ಯಾಂಗ್ಳೂರಲ್ಲಿ ಮೀಟ್ ಆಗಿದ್ದಾರೆ 3 days. ಇದರಲ್ಲಿ ನಾವು ಅಲ್ಲಿ ಪೇಪರ್ ಕಮ್ಯುನಿಕೇಶನ್ ತೋರ್ಸಕ್ಕೆ ಬಂದಾರ, ಅದರಲ್ಲಿ ಟೋಟಲಿ ಅವಾಗ ಏನಾರೋ ಹೆಚ್ಚು ಕಮ್ಮಿ ಆಗಿದ್ರೆ ಆಗಿರ್ಬೋದು.